ಹಾಯ್ ಫ್ರೆಂಡ್ಸ್, ನಾವಿವತ್ತು ಈ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. 8ನೇ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಫಸ್ಟು ಥ್ರೆಡ್ನ ಈ ರೀತಿ ಇಟ್ಕೊಂಡು ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ನಂತರ 1 2 3 4 4 ಚೈನ್ ತೊಗೋಬೇಕು. ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. ಇವಾಗ ಮತ್ತೆ 1 2 3 4 4 ಚೈನು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. ಫಸ್ಟಿಗೆ ನಾನು 4 ಚೈನ್ನ 2 ಸರಿ ತೊಗೊಂಡಿದ್ದೀನಿ. ಈ ರೀತಿ 4 ಚೈನ್ನ 2 ಸರಿ ತೊಗೊಂಡು ನೆಕ್ಸ್ಟ್ ನಾವು 6 ಚೈನ್ ತೊಗೋಬೇಕು. 1 2 3 4 5 6 6 ಚೈನ್ನ ತೊಗೊಂಡು ನಾವು ಸ್ಟ್ರೈಟಾಗಿ ಹಿಡ್ಕೊಂಡು ನೋಡ್ಕೊಳ್ಳಿ. 2 ಚೈನಿಗೆ ಗ್ಯಾಪಿಗೆ ನಾವು ಲಾಕ್ ಮಾಡ್ಕೋಬೇಕು. 2 ಚೈನ್ ತೊಗೊಂಡ್ರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಇಟ್ಕೊಂಡು ನೋಡಿಕೊಂಡು 2 ಚೈನಿನ ಗ್ಯಾಪಿಗೆ ನಾವು ಒಂದು ಸಿಂಗಲ್ ನಾಟ್ ತೊಗೋಬೇಕು. ಈ ರೀತಿ ಒಂದು ಸಿಂಗಲ್ ನಾಟ್ ತೊಗೊಳ್ಳಿ. ಈ ರೀತಿ ಚೈನ್ ಬರಬೇಕು. ಇವಾಗ ಫಸ್ಟಿಗೆ ನಾವು 4 ಚೈನ 2 ಸರಿ ತೊಗೊಂಡ್ವಲ್ಲ, ಅದೇ ರೀತಿಯೇ ನೆಕ್ಸ್ಟು 3 ಸರಿ ತೊಗೋಬೇಕು. 2 3 4 4 ಚೈನು ಒಂದು ಸಿಂಗಲ್ ನಾಟ್. 1 2 3 4 4 ಚೈನು ಒಂದು ಸಿಂಗಲ್ ನಾಟ್. 1 2 3 4 4 ಚೈನು ಒಂದು ಸಿಂಗಲ್ ನಾಟ್. 4 ಚೈನ್ 3 ಸರಿ ಆಗಿದೆ. ಇವಾಗ ಇಲ್ಲಿ ತೊಗೊಂಡ್ವಲ್ಲ 6 ಚೈನು, ಅದೇ ರೀತಿ ಇಲ್ಲಿ 6 ಚೈನ್ ತೊಗೋಬೇಕು. 1 2 3 4 5 6 6 ಚೈನು. 6 ಚೈನ್ ತೊಗೊಂಡ ನಂತರ 2 ಚೈನ್ ಗ್ಯಾಪಿಗೆ ಈ ರೀತಿ 2 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ನಾಟ್ ತೊಗೊಳ್ಳಿ. ಒಂದು ಸಿಂಗಲ್ ನಾಟ್. ಇವಾಗ ಮತ್ತೆ 4 ಚೈನ್ನ 3 ಸರಿ ಕಂಟಿನ್ಯೂ ತೊಗೊಳ್ಳಿ. ಫುಲ್ ಸಾರಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ನಾನು ಇಲ್ಲಿ 2 ಡಿಸೈನ್ ಹಾಕ್ತಿರೋದ್ರಿಂದ ಫಸ್ಟ್ ಮತ್ತು ಲಾಸ್ಟಲ್ಲಿ 4 ಚೈನ್ನ 2 ಸರಿ ತೊಗೋತಾ ಇದ್ದೀನಿ. ನೀವು ಫುಲ್ ಸ್ಯಾರಿ ಹಾಕೋಬೇಕಾದ್ರೆ 4 ಚೈನ್ನ 3 ಸರಿ ಹಾಕ್ಕೊಂಡು ಆಮೇಲೆ 6 ಚೈನ್ನ 1 ಸರಿ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. 1 2 3 4 4 ಚೈನು ಒಂದು ಸಿಂಗಲ್ ನಾಟ್. ಲಾಸ್ಟಲ್ಲಿ ನಾನು 4 ಚೈನ್ನ 2 ಸರಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸಿಂಗಲ್ ನಾಟ್ ಆದ ನಂತರ 1 2 2 ಚೈನ್ನ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳಿ, ಲಾಕ್ ಆಗುತ್ತೆ. ಇವಾಗ ನೆಕ್ಸ್ಟ್ ಲೈನ್ಗೆ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಫಸ್ಟ್ ನಾವು ಎಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. ಇವಾಗ 1 2 3 4 4 ಚೈನು ಒಂದು ಸಿಂಗಲ್ ನಾಟ್. ಸಿಂಗಲ್ ನಾಟ್ ಮೇಲ್ಗಡೆ ಒಂದು ನೋಡಿ, ಸಿಂಗಲ್ ನಾಟ್ ಮಧ್ಯೆ ನಾನು ಒಂದು ಸಿಂಗಲ್ ನಾಟ್ನ ತೊಗೋತಾ ಇದ್ದೀನಿ. ಇವಾಗ 2 ಚೈನ್ ತೊಗೊಳ್ಳಿ. 1 2 2 ಚೈನ್ನ ತೊಗೊಂಡು ನೆಕ್ಸ್ಟ್ 4 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್. ಇವಾಗ ಇಲ್ಲಿಂದ 6 ಚೈನಿಗೆ ಟ್ರಿಬಲ್ ಕ್ರೋಶಾ ತೊಗೋಬೇಕು. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ತೊಗೊಂಡು ಟ್ರಿಬಲ್ ಕ್ರೋಶಾ ತೊಗೋತಾ ಇದ್ದೀನಿ. ನೋಡಿ, ನೀಡಲ್ ಮೇಲೆ 2 ಸರಿ ಥ್ರೆಡ್ನ ತೊಗೊಂಡು ಚೈನ್ ಒಳಗಡೆ ಅಂತ ಥ್ರೆಡ್ನ ತೊಗೊಂಡು ಫಸ್ಟ್ ಉದ್ದ ಇರೋ 2 ಥ್ರೆಡ್ನು ಆಮೇಲೆ ಮತ್ತೆ 2 ಲಾಸ್ಟಲ್ಲಿ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಈ ರೀತಿ ಟ್ರಿಬಲ್ ಕ್ರೋಶಾ ಹಾಕ್ಕೋಬೇಕು.
2 ತ್ರಿಬಲ್ ಕ್ರೋಶೆ ಆಗಿದೆ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ತೊಗೊಂಡು ಫಸ್ಟ್ ಉದ್ದ 2 ಥ್ರೆಡ್ಡು, ಆಮೇಲೆ ಮತ್ತೆ 2, ಲಾಸ್ಟಲ್ಲಿ ಈ 2 ಒಂದು ಮಾಡ್ಕೋಬೇಕು. 3 ಆಯಿತು. 4 5 6 7 8 9 10 11 12 13 ತ್ರಿಬಲ್ ಕ್ರೋಶೆ ಹಾಕಿದ್ದೀನಿ. ಇವಾಗ ನೆಕ್ಸ್ಟು 4 ಚೈನ್ ಇದ್ದಲ್ಲಿ ನೆಕ್ಸ್ಟ್ 4 ಚೈನ್ ಇದೆಯಲ್ಲ ಆರ್ಚ್ ಪಕ್ಕ, ಅಲ್ಲಿಗೆ ನಾವು ಒಂದು ಸಿಂಗಲ್ ನಾಟ್ ತೊಗೋಬೇಕು. ಒಂದು ಸಿಂಗಲ್ ನಾಟ್ ಆದಮೇಲೆ 1 2 2 ಚೈನ್ನ ತೊಗೊಂಡು ನೆಕ್ಸ್ಟ್ ಒಂದು ಸಿಂಗಲ್ ನಾಟ್ ಇರುತ್ತಲ್ಲ ಅಲ್ಲಿಗೆ ನಾವು ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್ ತೊಗೊಳ್ಳಿ. ಆರ್ಚಿನ ಅಕ್ಕಪಕ್ಕ ನಾವು 2 ಚೈನ್ ತೊಗೊಂಡು ಸಿಂಗಲ್ ನಾಟ್ ತೊಗೋಬೇಕು. ಇವಾಗ ನೆಕ್ಸ್ಟು 4 ಚೈನ್ ತೊಗೊಳ್ಳಿ. 1 2 3 4 4 ಚೈನು, ಒಂದು ಸಿಂಗಲ್ ನಾಟ್. ಈ ರೀತಿ ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್ ತೊಗೊಳ್ಳಿ. ನೆಕ್ಸ್ಟು 2 ಚೈನ್ ತೊಗೋಬೇಕು. 1 2 2 ಚೈನ್ ತೊಗೊಂಡು ನೆಕ್ಸ್ಟ್ 4 ಚೈನಿಗೆ ಒಂದು ಸಿಂಗಲ್ ನಾಟ್. ಈ ರೀತಿ ಆರ್ಚಿನ ಅಕ್ಕಪಕ್ಕ 2 ಕಡೆ ಕೂಡ 2 ಚೈನು ಒಂದು ಸಿಂಗಲ್ ನಾಟ್ ಬರುತ್ತೆ. ಇವಾಗ ನೆಕ್ಸ್ಟು ಇಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ತೊಗೊಂಡು ಚೈನ್ ಒಳಗಡೆ ಥ್ರೆಡ್ನ ತೊಗೊಂಡು ತ್ರಿಬಲ್ ಕ್ರೋಶೆ ಹಾಕ್ಕೋಬೇಕು. ಫಸ್ಟ್ ಉದ್ದ 2 ಥ್ರೆಡ್ಡು, ಆಮೇಲೆ ಮತ್ತೆ 2, ಲಾಸ್ಟಲ್ಲಿ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಇದೇ ರೀತಿ 13 ತ್ರಿಬಲ್ ಕ್ರೋಶೆ ತೊಗೊಳ್ಳಿ. ಈ ರೀತಿ ಬರಬೇಕು. 13 ತ್ರಿಬಲ್ ಕ್ರೋಶೆ ಆಗಿದೆ. ಇವಾಗ ನೆಕ್ಸ್ಟು 4 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್, ಆಮೇಲೆ 2 ಚೈನು 1 2 2 ಚೈನ್ ತೊಗೊಂಡು ನೆಕ್ಸ್ಟ್ ಒಂದು ಸಿಂಗಲ್ ನಾಟ್ ಇದ್ದಲ್ಲಿ ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್. ಇವಾಗ 4 ಚೈನು, ಇಲ್ಲಿ ಕುಚ್ಚು ಬರುತ್ತೆ, ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಮತ್ತು ಇಲ್ಲಿಗೆ ನಾನು ಡಿಸೈನ್ನ ಎಂಡ್ ಮಾಡ್ಕೋತಾ ಇದ್ದೀನಿ. 1 2 2 ಚೈನ್ನ ತೊಗೊಂಡು ಥ್ರೆಡ್ನ ಕಟ್ ಮಾಡಿ ಥ್ರೆಡ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಡಿಸೈನ್ ಬರುತ್ತೆ. ಇವಾಗ ನೆಕ್ಸ್ಟ್ ಲೈನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ನಾನು ಈ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲೇ ಥ್ರೆಡ್ನ ಈ ರೀತಿ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ನಾಟ್ ಥರ ಲಾಕ್ ಹಾಕ್ಕೊಂಡು 1 2 3 4 4 ಚೈನು, ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್. ಒಂದು ಸಿಂಗಲ್ ನಾಟ್ ಆದ ನಂತರ ನೆಕ್ಸ್ಟು 2 ಚೈನ್ ಇದ್ದಲ್ಲಿ ಇನ್ನೊಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಆರ್ಚ್ ಹಾಕೋಕ್ಕೂ ಮುಂಚೆ 2 ಚೈನ್ ತೊಗೊಂಡಿದ್ವಲ್ಲ ಅಲ್ಲಿ ಒಂದು ಸಿಂಗಲ್ ನಾಟ್. ಇವಾಗ ನೆಕ್ಸ್ಟು ನಾನು ಕಂಬ ತೊಗೋತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಕಂಬದ ಮಧ್ಯೆ ನೋಡಿ ಈ ರೀತಿ ಜಾಗ ಮಾಡಿಕೊಂಡು ಅಲ್ಲಿಗೆ ನಾನು ಕಂಬ ಹಾಕ್ತಿದ್ದೀನಿ. ಫಸ್ಟ್ 2ರಲ್ಲಿ ತೊಗೊಂಡೆ, ಆಮೇಲೆ ಮತ್ತೆ 2. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಕಂಬದ ಮಧ್ಯೆ ಈ ರೀತಿ ನೋಡಿ, ಈ ರೀತಿ
ನೀಡಲ್ನ ಹಾಕಿ ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ಡಲ್ಲಿ ತೊಗೊಂಡೆ, ಆಮೇಲೆ ಮತ್ತೆ 2. ಇವಾಗ ಮತ್ತೆ ಸೇಮ್ ಕಂಬದ ಮಧ್ಯೆ ಈ ರೀತಿ ಕಂಬ. ಇದೇ ರೀತಿ ಪ್ರತಿಯೊಂದು ಟ್ರಿಬಲ್ ಕ್ರೋಶಾ ಮಧ್ಯೆ ಒಂದೊಂದು ಕಂಬ ತಗೋತಾ ಕಂಟಿನ್ಯೂ ಮಾಡಿ. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. ಟ್ರಿಬಲ್ ಕ್ರೋಶಾ ಮಧ್ಯ ನಾನು ಕಂಬ ತೊಗೊಂಡಿದ್ದೀನಿ, ಮೇಲ್ಗಡೆ ಚೈನ್ಗೆ ಅಲ್ಲ. ಇವಾಗ ನೆಕ್ಸ್ಟು 2 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್, ಆಮೇಲೆ ಸಿಂಗಲ್ ನಾಟ್ ಮೇಲ್ಗಡೆ ಒಂದು ಸಿಂಗಲ್ ನಾಟ್. ಇವಾಗ 4 ಚೈನ್ ತೊಗೊಳ್ಳಿ. 1 2 3 4 4 ಚೈನು, ಒಂದು ಸಿಂಗಲ್ ನಾಟ್ ಮಧ್ಯೆ ನಾನು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಮತ್ತು ನೆಕ್ಸ್ಟ್ 2 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್. ಇವಾಗ ನೆಕ್ಸ್ಟು ಕಂಬದ ಮಧ್ಯ ಟ್ರಿಬಲ್ ಕ್ರೋಶಾ ಮಧ್ಯ ಕಂಬ ತಗೋತಾ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ರೀತಿ 2 ಟ್ರಿಬಲ್ ಕ್ರೋಶಾ ಮಧ್ಯ ನಾನು ನೋಡಿ ಇಲ್ಲಿಗೆ ನಾನು ಕಂಬ ತಗೋತಾ ಇದ್ದೀನಿ. ಇದೇ ರೀತಿ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ. ಫಸ್ಟು ನಾವು 13 ಟ್ರಿಬಲ್ ಕ್ರೋಶಾ ತೊಗೊಂಡಿದ್ವಿ, ಮೇಲ್ಗಡೆ 14 ಕಂಬ ಬಂದಿದೆ. ಇವಾಗ ನೆಕ್ಸ್ಟು 2 ಚೈನ್ ಇದ್ದಲ್ಲಿ ಒಂದು ಸಿಂಗಲ್ ನಾಟ್, ಮತ್ತು ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ 1 2 3 4 4 ಚೈನು, ಒಂದು ಸಿಂಗಲ್ ನಾಟ್. ಸಿಂಗಲ್ ನಾಟ್ಗೆ ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಇಲ್ಲಿಗೆ ಈ ಲೈನ್ನ ಮುಗಿಸ್ಕೋತಾ ಇದ್ದೀನಿ. 2 ಚೈನ್ ತೊಗೊಂಡು ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಥ್ರೆಡ್ನ ಎಳೆದು ಕಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ನಾನು ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಫಸ್ಟು ಸ್ಟಾರ್ಟಿಂಗಲ್ಲೇ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು 1 2 3 4 4 ಚೈನ್ ತೊಗೊಂಡಿದ್ದೀನಿ. ಇವಾಗ ಒಂದು ಸಿಂಗಲ್ ನಾಟ್ ಇದೆಯಲ್ಲ, ಸಿಂಗಲ್ ನಾಟ್ ಮೇಲ್ಗಡೆ ನಾನು ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಇವಾಗ ನೆಕ್ಸ್ಟು ಇನ್ನೊಂದು 2 ಸಿಂಗಲ್ ನಾಟ್ ಮಧ್ಯೆ ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಇವಾಗ ಕಂಬದ ಪಕ್ಕ ಒಂದು ಸಿಂಗಲ್ ನಾಟ್ ಮತ್ತು ಕಂಬ ಕಾಣಿಸುತ್ತಲ್ಲ, ಆ 2 ಮಧ್ಯೆ ನಾನು ಒಂದು ಸಿಂಗಲ್ ನಾಟ್ನ ತೊಗೊಂಡು 3 ಚೈನ್ನ ತೊಗೋತಾ ಇದ್ದೀನಿ. 1 2 3 3 ಚೈನ್ನ ತೊಗೊಂಡು 3 ಚೈನ್ ಆದಮೇಲೆ ಸಿಂಗಲ್ ನಾಟ್ ಹಾಕಿದ್ವಲ್ಲ, ಆ ಸಿಂಗಲ್ ನಾಟ್ ಮಧ್ಯೆ ನಾನು ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ. ಈ ರೀತಿ ಸಿಂಗಲ್ ನಾಟ್ ಹಾಕ್ಕೊಂಡು ಸೇಮ್ ಗ್ಯಾಪಿಗೆ ನಾವು ಇನ್ನೊಂದು ಸಿಂಗಲ್ ನಾಟ್ ತೊಗೋಬೇಕು. ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಈ ಥರ ಸ್ಮಾಲ್ ಬೀಡ್ಸ್ನ ತೊಗೊಂಡು ಬೀಡನ್ನ ಆ್ಯಡ್ ಮಾಡಿ ನೆಕ್ಸ್ಟ್ ಕಂಬದ ಮಧ್ಯ ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಇನ್ನೊಂದು ಕಂಬಕ್ಕೆ ನಾವು ಸಿಂಗಲ್ ನಾಟ್ ಹಾಕ್ತಿದ್ದೀನಿ. ಇವಾಗ 1 2 3 3 ಚೈನ್ನ ತೊಗೊಂಡು ಸಿಂಗಲ್ ನಾಟ್ ಇದೆಯಲ್ಲ, ಸಿಂಗಲ್ ನಾಟ್ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಮತ್ತೆ ಥ್ರೆಡ್ನ ತೊಗೋಬೇಕು. ಇವಾಗ ಸೇಮ್ ಗ್ಯಾಪಿಗೆ ನಾವು ನೋಡಿ ಎಲ್ಲಿ ತೊಗೊಂಡಿದ್ವು ಸಿಂಗಲ್ ನಾಟು, ಅಲ್ಲಿಗೆ ನಾವು ಇನ್ನೊಂದು ಸಿಂಗಲ್ ನಾಟ್ನ ತೊಗೋಬೇಕು. ಆಮೇಲೆ ನೆಕ್ಸ್ಟ್ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಕಂಬದ ಮಧ್ಯ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ಒಂದು ಸಿಂಗಲ್ ನಾಟ್. ಇವಾಗ ನೆಕ್ಸ್ಟ್ ಕಂಬ ಇದೆಯಲ್ಲ, ಆ ಕಂಬದ ಮಧ್ಯ ಒಂದು ಸಿಂಗಲ್ ನಾಟ್. ಇದೇ ಸಿಂಗಲ್ ನಾಟ್ಗೆ 3 ಚೈನ್ ತೊಗೊಳ್ಳಿ.
ಸೇಮ್ ಸಿಂಗಲ್ ನಾಟ್ ಮಧ್ಯೆ ನೀಡಲ್ನ ಹಾಕಿ ಈ ರೀತಿ ಥ್ರೆಡ್ನ ತಗೊಂಡು ಸಿಂಗಲ್ ನಾಟ್ ಈ ರೀತಿ ಸಿಂಗಲ್ ನಾಟ್ ತೊಗೊಂಡು ಮತ್ತು ಸೇಮ್ ಗ್ಯಾಪ್ಗೆ ನಾನು ಸೇಮ್ ಸಿಂಗಲ್ ನಾಟ್ ತೊಗೊಂಡ್ವಲ್ಲ ಅದೇ ಗ್ಯಾಪಿಗೆ ನಾವು ಇನ್ನೊಂದು ಸಿಂಗಲ್ ನಾಟ್ನ ತೊಗೋಬೇಕು. ಇವಾಗ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಕಂಬದ ಮಧ್ಯ ಒಂದು ಸಿಂಗಲ್ ನಾಟ್ ತೊಗೋಬೇಕು. ಇವಾಗ ಮತ್ತೆ ಇನ್ನೊಂದು ಸಿಂಗಲ್ ನಾಟ್ ನೆಕ್ಸ್ಟ್ ಕಂಬದ ಮಧ್ಯ. ಈ ಸಿಂಗಲ್ ನಾಟ್ಗೆ ನಾವು 3 ಚೈನ್ ತೊಗೋಬೇಕು. 1 2 3 3 ಚೈನ್ ತೊಗೊಂಡು ಸಿಂಗಲ್ ನಾಟಿನ ಮಧ್ಯೆ ನಾವು ಚೈನ್ ಥರ ಇರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ಈ ರೀತಿ ಥ್ರೆಡ್ನ ತೊಗೊಂಡು ನೀಡಲ್ ಮೇಲಿರೋ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಇವಾಗ ಸೇಮ್ ಸಿಂಗಲ್ ನಾಟ್ ತೊಗೊಂಡ್ವಲ್ಲ ಅದೇ ಗ್ಯಾಪಿಗೆ ನಾವು ಇನ್ನೊಂದು ಸಿಂಗಲ್ ನಾಟ್ ತೊಗೋಬೇಕು. ಇವಾಗ ಬೀಡನ್ನ ಆ್ಯಡ್ ಮಾಡಿಕೊಂಡು ಇದೇ ರೀತಿ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸ್ಟಿಚ್ಚು 7 ಬರುತ್ತೆ, ಬೀಡ್ಸ್ 6 ಬರುತ್ತೆ. ಇವಾಗ ಬೀಡ್ಸ್ನ ಆ್ಯಡ್ ಮಾಡಿದ ನಂತರ ನೆಕ್ಸ್ಟ್ ಕಂಬದ ಮಧ್ಯ ಒಂದು ಸಿಂಗಲ್ ನಾಟ್, ಮತ್ತೆ ಇನ್ನೊಂದು ಸಿಂಗಲ್ ನಾಟ್ ನೆಕ್ಸ್ಟ್ ಕಂಬದ ಮಧ್ಯ. ಈ ಸಿಂಗಲ್ ನಾಟ್ಗೆ 3 ಚೈನು, ಆಮೇಲೆ ಸೇಮ್ ಸಿಂಗಲ್ ನಾಟ್ಗೆ ಈ ರೀತಿ ಥ್ರೆಡ್ನ ತೊಗೊಂಡು ಮತ್ತೆ ನಾವೆಲ್ಲಿ ಸಿಂಗಲ್ ನಾಟ್ ತೊಗೊಂಡಿರ್ತೀವೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್. ಇವಾಗ ಮತ್ತೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಇದೇ ರೀತಿ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ ನೋಡಿ. 6 ಬೀಡ್ಸ್ ಬಂದಿದೆ, 7 ಸ್ಟಿಚಸ್ ಬಂದಿದೆ. ಇವಾಗ ನೆಕ್ಸ್ಟ್ ನಾವು ಇಲ್ಲಿ ಫಸ್ಟ್ 2 ಸಿಂಗಲ್ ನಾಟ್ ತೊಗೊಂಡ್ವಲ್ಲ ಅದೇ ರೀತಿಯೇ ಈ ಕಡೆ ಕೂಡ 2 ಸಿಂಗಲ್ ನಾಟ್ ತೊಗೋಬೇಕು. 1 ಈ ರೀತಿ 2 ಸಿಂಗಲ್ ನಾಟ್ ಆದ ನಂತರ 4 ಚೈನ್ ತೊಗೊಳ್ಳಿ. 1 2 3 4 4 ಚೈನು, ಒಂದು ಸಿಂಗಲ್ ನಾಟ್. ಈ ಸಿಂಗಲ್ ನಾಟ್ ಮಧ್ಯ ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಇವಾಗ ನೆಕ್ಸ್ಟು ಇನ್ನೊಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. ಇವಾಗ ಸಿಂಗಲ್ ನಾಟ್ ಮತ್ತು ಕಂಬದ ಮಧ್ಯ ನಾನು ಒಂದು ಸಿಂಗಲ್ ನಾಟ್ ತೊಗೋತಾ ಇದ್ದೀನಿ. 3 ಸಿಂಗಲ್ ನಾಟ್ ಆಗುತ್ತೆ. ಈ ಸಿಂಗಲ್ ನಾಟ್ಗೆ ನಾನು 1 2 3 3 ಚೈನ್ನ ತಗೊಂಡು ಸೇಮ್ ಸಿಂಗಲ್ ನಾಟ್ಗೆ ನಾನು ಈ ರೀತಿ ಚೈನ್ ಥರ ಇರುತ್ತೆ ಈ ರೀತಿ ಸಿಂಗಲ್ ನಾಟ್ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ನೀಡಲ್ ಮೇಲೆ 2 ಥ್ರೆಡ್ ಆಗುತ್ತೆ, ಅದನ್ನ ಒಂದು ಮಾಡ್ಕೋಬೇಕು. ಇವಾಗ ಸೇಮ್ ಗ್ಯಾಪ್ಗೆ ನಾವು ಸಿಂಗಲ್ ನಾಟ್ ತೊಗೊಂಡ್ವಲ್ಲ ಅಲ್ಲಿಗೆ ನಾವು ಇನ್ನೊಂದು ಸಿಂಗಲ್ ನಾಟ್ ತೊಗೋಬೇಕು. ಇವಾಗ ನೆಕ್ಸ್ಟ್ ನಾವು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಕಂಬದ ಗ್ಯಾಪಿಗೆ ನಾವು ಒಂದು ಸಿಂಗಲ್ ನಾಟ್ನ ತೊಗೋಬೇಕು. ಈ ರೀತಿ ಒಂದು ಸಿಂಗಲ್ ನಾಟ್ ತೊಗೊಂಡು ನೆಕ್ಸ್ಟ್ ಇನ್ನೊಂದು ಸಿಂಗಲ್ ನಾಟ್ ತೊಗೊಳ್ಳಿ. ನೆಕ್ಸ್ಟ್ ಕಂಬದ ಮಧ್ಯ ಈ ರೀತಿ 2ನೇ ಸಿಂಗಲ್ ನಾಟ್ಗೆ ನಾವು 3 ಚೈನ್ ತೊಗೋಬೇಕು. 2 3 ಚೈನ್ ಆಗಿದೆ. ಇವಾಗ ಸೇಮ್ ಸಿಂಗಲ್ ನಾಟ್ಗೆ ಈ ರೀತಿ ಮಧ್ಯ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡಲ್ ಮೇಲಿರೋ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಇವಾಗ ಸೇಮ್ ಸಿಂಗಲ್ ನಾಟ್ಗೆ ಇನ್ನೊಂದು ಸಿಂಗಲ್ ನಾಟ್. ಇವಾಗ ನೆಕ್ಸ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇದೇ ರೀತಿ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. 6 ಬೀಡ್ಸ್ ಬರಬೇಕು, 7 ಸ್ಟಿಚಸ್ ಬರಬೇಕು. ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ ನೋಡಿ, ಈ ರೀತಿ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ನಾವು 2 ಸಿಂಗಲ್ ನಾಟ್ ಬರಬೇಕು. 1 2 2 ಸಿಂಗಲ್ ನಾಟ್ ಆಗಿದೆ.
2 ಸಿಂಗಲ್ ನಾಟ್ ಆದ ನಂತರ 1 2 3 4 4 ಚೈನ್ ಆದ ನಂತರ ಒಂದು ಸಿಂಗಲ್ ನಾಟ್ ತೊಗೊಳ್ಳಿ. ಲಾಸ್ಟ್ ಎಂಡಿಂಗಲ್ಲಿ ಈ ರೀತಿ ಸಿಂಗಲ್ ನಾಟ್ ಮಧ್ಯ ಒಂದು ಸಿಂಗಲ್ ನಾಟ್ ತೊಗೋಬೇಕು. ಇಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಲಾಸ್ಟಲ್ಲಿ ನಾನು 2 ಚೈನ್ ತೊಗೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬರುತ್ತಾ. ಕುಚ್ಚಿಗೆ ನಾನು 127 ತೊಗೊಂಡಿದ್ದೀನಿ. ಡಬಲ್ ಮಾಡಿದರೆ 240 ಆಗುತ್ತೆ ರೆಡಿ ಕುಚ್ಚು. ಈ ರೀತಿ ಗ್ರ್ಯಾಂಡ್ ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ಡಿಸೈನ್ಗೆ 600ರಿಂದ 800ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.